ನಮಸ್ಕಾರ. ಅಕ್ಕನಮನೆ ಕ್ರಿಯೇಷನ್ಸ್ರವರು 17 ವರ್ಷಗಳ ಸೇವೆಯನ್ನು ಪೂರೈಸಿ 18ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀಮತಿ ಹೇಮಲತಾ ಮೇಡಮ್ ಅವರು ಅದರ ನೇತೃತ್ವ ವಹಿಸಿ ಯಶಸ್ವಿ ಮಹಿಳೆ ಅನಿಸಿಕೊಂಡಿದ್ದಾರೆ ಮತ್ತು ಅವರ ಗಟ್ಟಿತನಕ್ಕೆ ಇದೊಂದು ಸಾಕ್ಷಿ. ಯಾಕೆಂದರೆ 18 ವರ್ಷಗಳ ಕಾಲ ಒಂದು ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಸಂಗತಿ. ಅಂಥ ಒಂದು ಕ್ಲಿಷ್ಟಕರವಾದಂಥ ಒಂದು ಕಾರ್ಯವನ್ನು ಅವರು ಕೈಗೊಂಡು ಎಲ್ಲರನ್ನು ಜೊತೆಗೆ ಸೇರಿಸಿಕೊಂಡು ಎಲ್ಲರಿಗೂ ಕೆಲಸವನ್ನು ಕೊಟ್ಟು ಭಾಳಷ್ಟು ಜನರಿಗೆ ಅಲ್ಲಿ ಕೆಲಸವನ್ನು ಕೊಟ್ಟು ಅವರಿಗೆ ಅವರ ಮನೆತನಕ್ಕೆ ಒಳ್ಳೆಯ ಉಪಕಾರವನ್ನು ಮಾಡಿದ್ದಾರೆ. ಬಹಳ ಗಟ್ಟಿಗಿತ್ತಿ ಮೇಡಮ್ ಅವರು ಅನೇಕ ಕಾರ್ಯಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಮತ್ತು ಸಾಮಾಜಿಕ ವಲಯದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ, ಸಕ್ರಿಯವಾಗಿ ಪಾತ್ರ ವಹಿಸ್ತಾ ಇದ್ದಾರೆ. ಅವರಿಗೆ ನಿಜವಾಗಿ ಯಶಸ್ವಿ ಮಹಿಳೆ ಅಂತಂದರೂ ತಪ್ಪಾಗಲಾರ್ದು. ಅವರಿಗೆ ಮುಂದೆ ಭವಿಷ್ಯದಲ್ಲಿ ಭಾಳಷ್ಟು ಯೋಜನೆಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಗಳಿವೆ. ಅಂದರೆ ಸಾಮಾಜಿಕ ಪರ ಚಿಂತನೆಗಳಿವೆ ಮತ್ತು ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಕೋರಿಕೆಗಳು ಅವರಲ್ಲಿದೆ. ಅವರು ಸಾಕಷ್ಟು ಸಲ ತಮ್ಮ ಆತ್ಮೀಯ ವಲಯದಲ್ಲಿ ಇವನ್ನೆಲ್ಲ ಹಂಚಿಕೊಂಡಿದ್ದುಂಟು. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಆ ಶಕ್ತಿಯನ್ನು ಕೊಡಲಿ. ಆ ಒಂದು ಶಕ್ತಿ ಅವರಿಗಿದೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಮತ್ತು ಅವರ ಸಂಸ್ಥೆಗೆ ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ.